ಭಯಂಕರವಾದ ಬಾವಿಯಲ್ಲಿ ಕಾರ್ ಸ್ಟಂಟ್ ಮಾಡ್ತಾ ಕಾಣಿಸ್ತಾಳೆ. ಅವಳು ಬೆಂಕಿಯ ಮಧ್ಯೇನೂ ಕಾರ್ ಸ್ಟಂಟ್ ಮಾಡ್ತಾ ಎಲ್ರಿಗೂ ಆಶ್ಚರ್ಯಪಡಿಸ್ತಾಳೆ. ಅರೆ, ನಮ್ ಕಣ್ಣು ಕಂಜರಿ ಚಮತ್ಕಾರ ನೋಡಿ. ಅಲ್ಲ, ಅಷ್ಟು ಬೆಂಕಿ ಮಧ್ಯೆ ಹೇಗ್ ಕಾರ್ ಚಲಾಯಿಸ್ತಾ ಇದ್ದಾಳೆ. ಇದಕ್ಕೆ ಹೇಳೋದು ಸಾವಿನ ಬಾವಿಲಿ ಕಾರ್ ಚಲಾಯಿಸೋದು ಅಂತ. ಸಾವಿನ ಬಾವಿಯಲ್ಲಿ ಬಡ ಹುಡುಗಿಯ ಆಟ. ತೋಜಾನ್ಪುರದಲ್ಲಿ ಕಾಡಿನ ಹತ್ರ ಕಂಜರ್ಟೋಲಿ ಅನ್ನುವ ಒಂದು ಹಳ್ಳಿ ಇತ್ತು. ಆ ಕಂಜರ್ಟೋಲಿಯಲ್ಲಿ ಕಂಜರ್ ಪರಿವಾರದವರು ತುಂಬಾ ಜನ ಇದ್ರು. ಆ ಪರಿವಾರಗಳಲ್ಲಿ ಒಂದು ಪರಿವಾರ ಶೋಭರಾಜ್ ಕಂಜರ್ ಅವ್ರದಾಗಿತ್ತು. ಶೋಭರಾಜ್ಗೆ ಒಬ್ಳು ಸುಂದರವಾದ ಮಗಳು ಇದ್ಲು. ಕಣ್ಣು ಕಂಜರಿ ಹೆಸರು ನಂದು. ನಾನ್ ಒಂದ್ಸರಿ ಹೇಳಿದ್ಮೇಲೆ ಮುಗ್ದೋಯ್ತು. ನೋಡ್ತಾ ಇರು, ನಾನಿಟ್ ನಿಶಾನ ತಪ್ಪೋಕೆ ಸಾಧ್ಯನೇ ಇಲ್ಲ. ಅರೆ ವಾ ಕಣ್ಣು ಕಂಜರಿ ವಾ, ನೀನ್ ಇಟ್ಟಿದ್ ಗುರಿ ಸರಿಯಾಗ್ ಬಿತ್ತು. ಹೀಗೆ ಮಕ್ಕಳ ಜೊತೆ ಕಣ್ಣು ಕಂಜರಿ ಆಡ್ತಾ ಇರುವಾಗ ಅವಳಮ್ಮ ದಾರು ಕಂಜರಿ ಬರ್ತಾಳೆ. ಬಂದು ಬೈಗುಳದ ಸುರಿಮಳೆ ಸುರಿಸ್ತಾಳೆ. ನಾನ್ ಕಾಡಿಂದ ಸೌದೆ ತಗೊಂಬ ಅಂದ್ರೆ ಮಕ್ಕಳ ಜೊತೆ ಆಡ್ತಾ ಇದ್ಯಾ? ನಾಚಿಕೆ ಆಗೋದಿಲ್ವಾ ನಿಂಗೆ? ಅಯ್ಯೋ ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡು. ಹೀಗ್ ಹೇಳಿ ಕಣ್ಣು ಕಂಜರಿ ಅಮ್ಮ ಹೇಳ್ದಾಗೆ ಸೌದೆ ತರೋದಿಕ್ಕಂತ ಕಾಡಿಗೆ ಹೋಗ್ತಾಳೆ. ಅವಳು ಕಾಡಲ್ಲಿ ಸೌದೆಗಳನ್ನ ಒಟ್ ಮಾಡ್ತಾ ಇರುವಾಗ ಅವಳ ಕಣ್ಣು ಒಂದು ದೊಡ್ಡ ಮರದ ಮೇಲೆ ಬೀಳುತ್ತೆ. ಆ ಮರದ ತುದಿಯಲ್ಲಿ ಒಣಗಿರೋ ಕೊಂಬೆಗಳು ತುಂಬಾನೇ ಇರುತ್ತೆ. ಅದನ್ ನೋಡಿದ ಕಣ್ಣು ಕಂಜರಿ ಹೀಗ್ ಅನ್ಕೋತಾಳೆ, ಎಲ್ಲಾದ್ರೂ ಈ ಒಣಗಿರೋ ಕೊಂಬೆಗಳು ತಮ್ಮಷ್ಟಕ್ ತಾವೇ ಬಿದ್ರೆ ಎಷ್ಟು ಮಜವಾಗಿರುತ್ತೆ. ಅವಳು ಹೀಗೆ ಯೋಚನೆ ಮಾಡಿದ್ದೇ ತಡ ಆ ಮರದಲ್ಲಿದ್ದ ಒಣಗಿರೋ ಕೊಂಬೆಗಳು ತಮ್ಮಷ್ಟಕ್ ತಾವೇ ತುಂಡಾಗಿ ಕೆಳಗ್ ಬೀಳ್ತಿದ್ವು. ಇದನ್ ನೋಡಿದ ಕಣ್ಣು ಕಂಜರಿಗೆ ಆಶ್ಚರ್ಯ ಆಗಿ ಹೀಗ್ ಅನ್ಕೋತಾಳೆ, ಹಾ ಇದೇನು ಮರದ ಕೊಂಬೆಗಳು ಅವಷ್ಟಕ್ಕವೇ ಬೀಳ್ತಾ ಇದೆ. ಈ ಮರದ ಮೇಲೆ ನಿಜವಾಗ್ಲೂ ಭೂತ ಇರ್ಬೇಕು. ಈ ತರ ಯೋಚನೆ ಮಾಡ್ತಿದ್ದ ಕಣ್ಣು ಕಂಜರಿ ಮರ ನೋಡ್ಕೊಂಡು ಹೀಗ್ ಹೇಳ್ತಾಳೆ, ಏ ನೀನ್ ಯಾರೇ ಆಗಿರು, ನನ್ ಎದುರುಗಡೆ ಬಾ. ನನ್ ಹೆಸರು ಕಣ್ಣು ಕಂಜರಿ. ಒಂದ್ಸರಿ ಹೇಳದ್ಮೇಲೆ ಮುಗ್ದೋಯ್ತಷ್ಟೇ. ಕಣ್ಣು ಕಂಜರಿ ಹೀಗ್ ಹೇಳ್ತಾ ಇದ್ದ ಹಾಗೆ ಅವಳ ನಾಲ್ಕು ಕಡೆ ಹಾವುಗಳು ಪ್ರತ್ಯಕ್ಷವಾಗ್ತವೆ. ನಂತರ ಆ ಹಾವುಗಳ ಮಧ್ಯೆ ವಿಶಾಲ್ ನಾಗಿನ್ ಪ್ರತ್ಯಕ್ಷ ಆಗ್ತಾಳೆ. ನೋಡ್ತಿದ್ದಂಗೆ ನಾಗಿನಿ ಕಣ್ಣು ಕಂಜರಿ ತರನೇ ರೂಪ ತಗೊಂಡು ನಾಗಕನ್ಯೆಯಾಗಿ ಬದಲಾಗ್ತಾಳೆ. ಇದನ್ನೆಲ್ಲ ನೋಡಿದ ಕಣ್ಣು ಕಂಜರಿ ಆಶ್ಚರ್ಯದಿಂದ ಹೀಗ್ ಕೇಳ್ತಾಳೆ, ಶಿವ್ ಶಿವ, ಇದೇನು? ನೀನು ನನ್ ಹಾಗೆ ಕಾಣಿಸ್ತಿದ್ಯಾ? ಯಾರ್ ನೀನು? ನಾನು ನೀನು ಅವಳಿ ಜವಳಿ, ಹೆಸರು ಬಾಸಂತಿ. ನೀನು ಮನುಷ್ಯಲಾಗಿ ಜನ್ಮ ತಗೊಂಡೆ, ಅದಕ್ಕೆ ಎಲ್ಲ ಮರೆತ್ಬಿಟ್ಟಿದ್ಯಾ. ಆದ್ರೆ ನನ್ಗೆಲ್ಲ ನೆನ್ಪಿದೆ. ಆ ನಾಗಕನ್ಯೆ ಹೇಳಿದ ಹಿಂದಿನ ಜನ್ಮದ ಕತೆ ಕೇಳಿ ಕಣ್ಣು ಕಂಜರಿಗೆ ಆಶ್ಚರ್ಯ ಆಗುತ್ತೆ. ಅವಳಿಗೆ ಬಾಸಂತಿನ ಭೇಟಿ ಮಾಡಿ ತುಂಬಾ ಖುಷಿ ಆಗುತ್ತೆ. ಅವಳ ಜೊತೆ ತುಂಬಾ ಮಾತಾಡ್ತಾಳೆ. ಆಗ ಅವಳಿಗೆ ಅವಳ ಅಮ್ಮನ ನೆನ್ಪಾಗುತ್ತೆ. ಅವಳು ಬಾಸಂತಿಗೆ ಹೇಳ್ತಾಳೆ, ಅಯ್ಯೋ ಬಾಸಂತಿ ಅಕ್ಕ, ನಾನ್ ತಕ್ಷಣ ಮನೆಗ್ ಹೋಗ್ಬೇಕು, ಅಮ್ಮ ಕಾಯ್ತಿರ್ತಾಳೆ. ಹೋಗು, ಆದ್ರೆ ನನ್ನ ನೋಡಕ್ಕೆ ಬರ್ತಾ ಇರು. ಇಲ್ ಕೇಳು, ನನ್ ಬಗ್ಗೆ ಯಾರ್ಗೂ ಹೇಳ್ಬೇಡ. ಸರಿ ಅಕ್ಕ, ನಾನ್ ನಿನ್ ಬಗ್ಗೆ ಯಾರ್ಗೂ ಏನು ಹೇಳಲ್ಲ. ಇಷ್ಟ ಹೇಳಿ ಕಣ್ಣು ಕಂಜರಿ ಸೌದೆಗಳನ್ನ ತಗೊಂಡು ಮನೆಗ್ ಹೋಗ್ತಾಳೆ. ಒಂದಿನ ಟಿವಿಯಲ್ಲಿ ಒಂದು ಫಿಲ್ಮ್ ನೋಡ್ತಿರ್ತಾಳೆ. ಆ ಫಿಲ್ಮ್ ಅಲ್ಲಿ ಹೀರೋ ಕಾರ್ ಓಡಿಸ್ತಾ ತರತರದ ಸ್ಟಂಟ್ಗಳನ್ನ ಮಾಡ್ತಾ ಇರ್ತಾನೆ. ಇದನ್ ನೋಡಿದ ಕಣ್ಣು ಕಂಜರಿಗೆ ತುಂಬಾನೇ ಖುಷಿಯಾಗಿ ಜೋರ್ ಜೋರಾಗಿ ಚಪ್ಪಾಳೆ ಹೊಡಿತಾ, ವಾ ವಾ, ಎಷ್ಟ್ ಚೆನ್ನಾಗ್ ಕಾರ್ ಓಡಿಸ್ತಿದಾನೆ. ಅಮ್ಮ ಅಮ್ಮ, ಇಲ್ ಬಾ, ಇಲ್ ನೋಡು, ಹೀರೋ ಎಷ್ಟ್ ಚೆನ್ನಾಗ್ ಕಾರ್ ಓಡಿಸ್ತಾ ಸ್ಟಂಟ್ ಮಾಡ್ತಿದಾನೆ ನೋಡಮ್ಮ. ಇದೆಲ್ಲ ಬರೀ ಫಿಲ್ಮ್ ಅಲ್ಲಿ ಮಾತ್ರ, ನಿಜ ಜೀವನದಲ್ಲಿ ಅಲ್ಲ. ಇದನ್ನೆಲ್ಲ ನೋಡೋದ್ ಬಿಟ್ಟು ಕೆಲ್ಸ ನೋಡು. ಆದ್ರೆ ಕಣ್ಣು ಕಂಜರಿ ಮಾತ್ರ ಆ ಭಯಂಕರವಾದ ಸ್ಟಂಟ್ಗಳನ್ನ ನೋಡಿ ಎಷ್ಟು ಪ್ರಭಾವಿತಳಾಗ್ತಾಳೆ ಅಂದ್ರೆ ಅವಳು ಕೂಡ ಅದೇ ತರ ಭಯಾನಕ ಸ್ಟಂಟ್ಗಳನ್ನ ಮಾಡ್ಬೇಕು ಅಂತ ಕಾರ್ ಓಡ್ಸೋದ್ನ ಕಲಿಬೇಕು ಅನ್ಕೋತಾಳೆ. ಇನ್ಮೇಲೆ ನಾನ್ ಕೂಡ ಇದೇ ತರ ಕಾರ್ ಓಡ್ಸಿ ಈ ಭಯಂಕರವಾದ ಸ್ಟಂಟ್ಸ್ಗಳನ್ನ ಮಾಡ್ ತೋರ್ಸ್ತೀನಮ್ಮ. ಬಾಯ್ ಮುಚ್ಚು, ಹುಡ್ಗಿರೇನಾದ್ರೂ ಈ ತರ ಮಾಡ್ತಾರ? ಹ, ಕಣ್ಣು ಕಂಜರಿ ಹೆಸರು ನಂದು. ನಾನ್ ಒಂದ್ಸರಿ ಹೇಳದ್ಮೇಲೆ ಮುಗ್ದೋಯ್ತಷ್ಟೇ. ಕಾರ್ ಓಡ್ಸೋದ್ನ ಕಲಿತೀನಿ, ಈ ಎಲ್ಲಾ ಸ್ಟಂಟ್ಗಳನ್ನ ಮಾಡ್ ತೋರ್ಸ್ತೀನಿ. ಹೀಗ್ ಹೇಳಿ ಕಣ್ಣು ಕಂಜರಿ ಕಾರ್ ಓಡ್ಸೋದ್ನ ಕಲಿಲೇಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಅಪ್ಪ ಅಮ್ಮ ಎಷ್ಟ್ ಹೇಳಿದ್ರು ಅವ್ರ ಮಾತ್ನ ಕೇಳೋದೇ ಇಲ್ಲ. ಮರುದಿನಾನೇ ಹರಿಲಾಲ್ ಹಟಿಯಾನ ಹೋಗಿ ಭೇಟಿ ಮಾಡ್ತಾಳೆ. ಹರಿಲಾಲ್ ಹಟಿಯಾ ಅವನ ಕಾಲದಲ್ಲಿ ಈ ಭಯಂಕರವಾದ ಬಾವಿಯಲ್ಲಿ ಕಾರ್ ಸ್ಟಂಟ್ ಮಾಡೋದ್ರಲ್ಲಿ ತುಂಬಾನೇ ಪ್ರವೀಣನಾಗಿದ್ದ. ಅಲ್ಲದೆ ಬಹಳಷ್ಟು ಊರುಗಳಲ್ಲಿ ಪ್ರಸಿದ್ಧನಾಗಿದ್ದ. ಕಣ್ಣು ಕಂಜರಿ ಮಾತ್ ಕೇಳಿ ಅವನ್ ಹೀಗ್ ಹೇಳ್ತಾನೆ, ಅಲ್ಲಮ್ಮ, ನೀನ್ ಏನ್ ಹೇಳ್ತಾ ಇದ್ಯಾ? ನಿಮ್ ಮನೆಯಲ್ಲಿ ಸೈಕಲ್ ಸಹ ಇಲ್ಲ, ನೀನ್ ನೋಡಿದ್ರೆ ಕಾರ್ ಕಲಿಬೇಕು ಅಂತಿದ್ಯಾ.
ನನ್ ಹೆಸರು ಕನ್ನು ಕಂಜ್ರಿ. ನಾನ್ ಒಂದ್ಸರಿ ಹೇಳದ್ಮೇಲೆ ಮುಗ್ದೋಯ್ತಷ್ಟೇ. ಕಾರ್ ಓಡ್ಸೋದ್ನು ಕಲಿತೀನಿ, ಕಾರಿಂದ ಸ್ಟಂಟ್ ಮಾಡೋದ್ನು ಕಲಿತೀನಿ ಅಷ್ಟೇ. ಕನು ಕಂಜ್ರಿಯ ದೃಢ ನಿರ್ಧಾರ, ಧೈರ್ಯ ಮತ್ತು ಛಲನ ನೋಡಿ ಹರಿಲಾಲ್ ಹಟ್ಯಾ ಅವಳಿಗೆ ಕಾರ್ ಓಡ್ಸೋದ್ನ ಹೇಳ್ಕೊಡೋದಿಕ್ಕೆ ತೀರ್ಮಾನ ಮಾಡ್ತಾನೆ. ನಿನ್ನಲ್ಲಿರೋ ಧೈರ್ಯ ನೋಡಿ ಖುಷಿ ಆಯ್ತು. ಸರಿ, ನಾನ್ ನಿನ್ಗೆ ಈ ಕಾರ್ ಓಡಿಸೋದನ್ನ ಹೇಳ್ಕೊಡ್ತೀನಿ. ಆ ದಿನದ ನಂತರ ಕನು ಕಂಜ್ರಿಗೆ ಹರಿಲಾಲ್ ಹಟ್ಯಾ ಗುರು ಆಗ್ತಾನೆ. ಕಾರ್ ಸ್ಟಂಟ್ ಹೇಗ್ ಮಾಡೋದು ಅನ್ನೋದನ್ನ ಕಲಿಸ್ತಾನೆ. ಬಹಳ ಶ್ರದ್ಧೆಯಿಂದ ಕೆಲವೇ ದಿನಗಳಲ್ಲಿ ಆ ವಿದ್ಯೆನ ಕಲ್ತ್ಕೋತಾಳೆ. ಅವಳ ಮೊದಲ ಸ್ಟಂಟ್ ಶೋ ರಸ್ತೆ ಮೇಲೆ ಏರ್ಪಡಿಸಿದ್ರು. ಇವತ್ತು ನಿನ್ನ ಮೊದಲನೇ ಶೋ ಮಗಳೇ. ಭಗವಂತ ನಿನ್ಗೆ ಒಳ್ಳೇದ್ ಮಾಡ್ಲಿ. ನೀವ್ ನೋಡ್ತಾ ಇರಿ ಗುರುಗಳೇ, ನಾನ್ ಕಾರನ್ನ ಹೇಗೆ ಗಾಳಿಯಲ್ಲಿ ಹಾರಿಸಿ ನೆಲ ಸ್ಪರ್ಶ ಮಾಡ್ತೀನಿ ಅಂತ. ನಂತರ ಕನು ಕಂಜ್ರಿ ಕಾರ್ ಓಡಿಸೋದಿಕ್ಕೆ ಶುರು ಮಾಡ್ತಾಳೆ. ಅದ್ಭುತವಾಗಿ ಕಾರನ್ನ ಓಡಿಸ್ತಾ ಗಾಳಿಯಲ್ಲಿ ಹಾರಿಸಿ ನಿಧಾನವಾಗಿ ಭೂಸ್ಪರ್ಶ ಮಾಡ್ತಾ ಇದ್ದ ಹಾಗೆ ಅಲ್ಲಿದ್ದ ಜನರೆಲ್ಲ ಆಶ್ಚರ್ಯಪಟ್ಟು ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ತಾ ಇರ್ತಾರೆ. ಅರೆ, ಎಷ್ಟ್ ಅದ್ಭುತವಾಗಿ ಚಲಾಯಿಸ್ದೆ. ನಿನ್ಗೆ ಒಳ್ಳೆ ಭವಿಷ್ಯ ಇದೆ. ಶಭಾಷ್ ಕನು ಕಂಜ್ರಿ, ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಆ ದಿನದ ನಂತರ ಕನು ಕಂಜ್ರಿ ಮುಂದೆ ಸಾಕ್ತಾನೆ ಇರ್ತಾಳೆ. ಆ ಭಯಂಕರವಾದ ಬಾವಿಯಲ್ಲೂ ಕೂಡ ಸ್ಟಂಟ್ ಮಾಡೋದಿಕ್ ಶುರು ಮಾಡ್ತಾಳೆ. ನಂತರ ಬೆಂಕಿ ಮಧ್ಯೆ ಕೂಡ ಆ ಬಾವಿಯಲ್ಲಿ ಸ್ಟಂಟ್ ಮಾಡಿ ಎಲ್ರನ್ನು ಬೆರಕುಗೊಳಿಸ್ತಾಳೆ. ಅರೆ, ನಮ್ ಕನ್ನು ಕಂಜರಿ ಚಮತ್ಕಾರ ನೋಡಿ. ಅಲ್ಲ, ಅಷ್ಟು ಬೆಂಕಿ ಮಧ್ಯೆ ಹೇಗ್ ಕಾರ್ ಚಲಾಯಿಸ್ತಾ ಇದ್ದಾಳೆ. ಇದಕ್ಕೆ ಹೇಳೋದು ಸಾವಿನ ಬಾವಿಲಿ ಕಾರ್ ಚಲಾಯಿಸೋದು ಅಂತ. ನಿಧಾನವಾಗಿ ಕನು ಕಂಜ್ರಿ ಎಲ್ಲಾ ಕಡೆ ಪ್ರಸಿದ್ಧಳಾಗ್ತಾ ಹೋಗ್ತಾಳೆ. ಅವಳ ಬಗ್ಗೆ ಮತ್ತು ಅವಳ ಸ್ಟಂಟ್ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಚರ್ಚೆ ಆಗ್ತಿರುತ್ತೆ. ದೂರ ದೂರದ ಊರುಗಳಿಂದ ಜನಗಳು ಅವಳ ಕಾರ್ ಸ್ಟಂಟ್ ನೋಡೋದಿಕ್ಕಂತಾನೆ ಬರ್ತಾ ಇದ್ರು. ಇದ್ರ ಮಧ್ಯೆ ಸಂಪತ್ ಸೇನ್ ಅನ್ನುವ ಪ್ರೊಡ್ಯೂಸರ್ ಹರಿಲಾಲ್ ಹಟ್ಯಾನ ಬಂದು ಭೇಟಿ ಮಾಡ್ತಾನೆ. ನೋಡಿ, ನಾನೊಬ್ಬ ಫಿಲಂ ಪ್ರೊಡ್ಯೂಸರ್. ಕನ್ನು ಕಂಜರಿ ಅವರ ಸ್ಟಂಟ್ ಮೇಲೆ ಒಂದು ಫಿಲಂ ಮಾಡ್ಬೇಕು ಅಂತ ಇದ್ದೀನಿ. ಹಾಗಾಗಿ ಅವರ ಸಾವಿನ ಬಾವಿ ಸ್ಟಂಟ್ ಅನ್ನ ಅರೇಂಜ್ ಮಾಡಿ ಬೇಗ ಶೂಟ್ ಮಾಡ್ಬೇಕು. ಆದ್ರೆ ಇದರಿಂದ ನಮ್ಗೇನ್ ಸಿಗುತ್ತೆ ಹೇಳಿ? ನಿಮ್ಗೆ 5 ಕೋಟಿ ಕೊಡ್ತೀನಿ. ಇದನ್ ಕೇಳಿದ ಹರಿಲಾಲ್ ಹಟ್ಯಾಗೆ ತುಂಬಾನೇ ಖುಷಿ ಆಗುತ್ತೆ. ತಕ್ಷಣ ಅವನು ಒಪ್ಕೋತಾನೆ. ನಂತರ ಕನು ಕಂಜರಿಗೆ ಹೇಳ್ತಾನೆ, ನೋಡಮ್ಮ, ಇನ್ ಮುಂದೆ ನೀನು ಫಿಲಂಗಳಲ್ಲೂ ಮಿಂಚಿತ್ಯಾ. ಈ ಶೋ ಮಾತ್ರ ತುಂಬಾ ಚೆನ್ನಾಗಾಗ್ಬೇಕು. ನೀವ್ ಚಿಂತೆನೆ ಮಾಡ್ಬೇಡಿ ಗುರುಗಳೇ. ನಾನ್ ಮಾಡೋ ಸ್ಟಂಟಿಗೆ ಎಲ್ಲಾ ಫಿಲಂ ಪ್ರೊಡ್ಯೂಸರ್ಗಳು ಬಂದು ನಿಮ್ ಮನೆ ಬಾಗ್ಲು ತಟ್ತಾರೆ. ಕನು ಕಂಜ್ರಿ ಎಷ್ಟು ಪ್ರಸಿದ್ಧಳಾಗಿದ್ಲು ಅಂದ್ರೆ ಜನ ಅವಳ ಕಾರ್ ಸ್ಟಂಟ್ಗಳನ್ನ ಮಾತ್ರ ನೋಡೋದಕ್ ಬರ್ತಿದ್ರು. ಬೇರೆ ಯಾರ್ ಸ್ಟಂಟ್ಗಳನ್ನ ಮಾಡಿದ್ರು ಅಲ್ಲಿ ಜನ ಹೋಗ್ತಾನೆ ಇರ್ಲಿಲ್ಲ. ಇದ್ರಿಂದಾಗಿ ಕೆಲವು ಸ್ಟಂಟ್ ಮ್ಯಾನ್ಗಳು ಅವಳಿಗೆ ದುಶ್ಮನ್ಗಳಾಗ್ತಾ ಹೋಗ್ತಾರೆ. ಎಲ್ಲರಿಗಿಂತ ಹೆಚ್ಚು ದುಶ್ಮನಿ ಅವಳ ಮೇಲಿದ್ದು ಗಜ್ಜು ಗಂಜಾಗೆ. ಗಜ್ಜು ಗಂಜನಿಗೆ ಅವಳ ಮೇಲೆ ಮುಂಚೆನೆ ದ್ವೇಷ ಇತ್ತು. ಅದ್ರಲ್ಲೂ ಫಿಲ್ಮ್ ಪ್ರೊಡ್ಯೂಸರ್ ಬಂದು ಅವಳಿಗೆ 5 ಕೋಟಿ ಕೊಟ್ಟು ಅವ್ರ ಫಿಲ್ಮ್ ಅಲ್ಲಿ ಸ್ಟಂಟ್ ಮಾಡಿಸ್ತಿದ್ದಾರೆ ಅಂತ ವಿಷಯ ಗೊತ್ತಾದಾಗ ಅವನ್ ಮೈ ಎಲ್ಲ ಉರಿಯೋದಕ್ ಶುರುವಾಯ್ತು. ಈ ಕನ್ನು ಕಂಜರಿಗೆ ನಾವು ಏನಾದ್ರೂ ಮಾಡ್ಲೇಬೇಕು. ಈ ಕನ್ನು ಕಂಜರಿ ಸತ್ ಮೇಲೆನೆ ನನ್ಗೆ ನೆಮ್ಮದಿ ಸಿಗದು. ನಾನು ನೋಡ್ತೀನಿ ಆ ಕನ್ನು ಕಂಜರಿಗೆ 5 ಕೋಟಿ ಹೇಗ್ ಸಿಗುತ್ತೆ ಅಂತ. ಅವಳು ಈ ಶೋ ಮಾಡೋದಕ್ಕೂ ಮುಂಚೆನೆ ಅವಳ ಕತೆನ ಮುಗಿಸ್ಬಿಡು ರಜ್ಜು. ಸರಿ ಯಜಮಾನ್ರೆ, ನಿಮ್ ಕೆಲ್ಸ ಆಯ್ತು ಅನ್ಕೊಳ್ಳಿ. ಫಿಲ್ಮ್ನವರು ಶೂಟ್ ಮಾಡೋದಿಕ್ಕಂತ ಎಲ್ಲಾ ತಯಾರಿ ಮಾಡ್ಕೊಳ್ತಿರುವಾಗ ಅಲ್ಲಿ ಬಹಳಷ್ಟು ಜನರು ಅವಳ ಸ್ಟಂಟ್ ನೋಡೋದಿಕ್ಕೆ ಕಾಯ್ತಾ ಇದ್ರು. ಆದ್ರೆ ಇಲ್ಲಿ ಗಜ್ಜು ಗಂಜಾ ಮತ್ತು ಅವನ ಸ್ನೇಹಿತ ಸೇರಿ ಕನು ಕಂಜರಿನ ಕಾಡಿಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಏನ್ ನೋಡ್ತಿದ್ಯಾ? ಮೊದ್ಲು ಇವಳ ಕತೆನ ಮುಗ್ಸು. ಆದ್ರೆ ಅದಕ್ಕೂ ಮೊದ್ಲು ಇವಳ ಕೈ ಕಾಲ್ ಮುರಿಬೇಕು. ಗಜ್ಜು ಗಂಜಾ ಹೇಳ್ತಾ ಇದ್ದ ಹಾಗೆ ಅವನ ಸ್ನೇಹಿತರೆಲ್ಲ ಕೈಗೆ ದೊಣ್ಣೆಗಳನ್ನ ತಗೋತಾರೆ. ಕನು ಕಂಜ್ರಿ ಜೋರಾಗಿ ಕಿರ್ಚ್ಕೋತಾಳೆ, ಬಾಸಂತಿ ಅಕ್ಕ, ಬಾಸಂತಿ ನನ್ನ ಕಾಪಾಡು ಅಕ್ಕ. ಈ ಕಾಡಲ್ಲಿ ಯಾರನ್ ಕೂಗ್ತಾ ಇದ್ಯಾ? ಇವಳಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ. ಬಾಸಂತಿ ಬಾಸಂತಿ ಅಂತ ಕರೆದ್ರೆ ನಿನ್ ಜೀವ ಉಳಿಯೋದಿಲ್ಲ. ಗಜ್ಜು ಗಂಜಾ ಈ ತರ ಹೇಳ್ಕೊಂಡ್ ನಗ್ತಾ ಇರುವಾಗ ಅವನ್ 4 ಕಡೆ ಹಾವುಗಳು ಪ್ರತ್ಯಕ್ಷ ಆಗುತ್ತೆ. ಹಾಗೆ ನಾಗಕನ್ಯೆ ಬಾಸಂತಿ ಕೂಡ ಪ್ರತ್ಯಕ್ಷ ಆಗ್ತಾಳೆ. ಈ ಚಮತ್ಕಾರ ನೋಡಿ ಗಜ್ಜು ಗಂಜಾ ಮತ್ತೆ ಅವನ ಸ್ನೇಹಿತರು ನಡ್ಗೋದಿಕ್ ಶುರು ಮಾಡ್ತಾರೆ. ಅಯ್ಯೋ, ಇದೇನ್ ಚಮತ್ಕಾರ! ಇವ್ರಿಬ್ರು ನೋಡಕ್ ಒಂದೇ ತರ ಇದಾರಲ್ಲ. ಹೀಗ್ ಹೇಳಿ ಗಜ್ಜು ಗಂಜಾ ಮತ್ತೆ ಅವನ ಸ್ನೇಹಿತರು ಅಲ್ಲಿಂದ ಓಡೋಗ್ತಾರೆ. ನಂತರ ಕನು ಕಂಜರಿ ಬಾಸಂತಿಗೆ ಧನ್ಯವಾದ ಹೇಳಿ ಊರ್ಗೆ ವಾಪಸ್ ಹೋಗ್ತಾಳೆ. ವಾಪಸ್ ಹೋಗಿ ಫಿಲ್ಮ್ಗೋಸ್ಕರ ಸ್ಟಂಟ್ ಶೋನ ಮಾಡ್ಕೊಟ್ಟು 5 ಕೋಟಿ ರೂಪಾಯಿ ಸಂಬಳನ ಪಡ್ಕೋತಾಳೆ. ಇಲ್ಲಿ ಗಜ್ಜು ಗಂಜಾ ಮತ್ತೆ ಅವನ ಸ್ನೇಹಿತರು ಅವ್ರು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾರೆ. ಸ್ನೇಹಿತರೆ, ಕತೆ ನೋಡಿದ್ರಾ? ಕತೆ ನೋಡಿದ್ಮೇಲೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ಹೊಸ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೆ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಸಿಗುತ್ತೆ. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ಬಾಯ್ ಬಾಯ್.